ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್ ಸೇಫ್ IVF ಸೆಂಟರ್ ಶಿವಮೊಗ್ಗ. ಈಗ ಕಳೆದ 2-3 ವೀಕ್ಸ್ ಇಂದ ನಾವು ನಿಮ್ಗೆ ಟ್ಯೂಬ್ಸ್, ಫೆಲೋಪಿಯನ್ ಟ್ಯೂಬ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ. ನಮ್ಮ ಕಳೆದ ವಿಡಿಯೋದಲ್ಲಿ ಡಾಕ್ಟರ್ ಜೀವಂತಿ ಅವರು ಟ್ಯೂಬಲ್ ಕಾಸಸ್ ಆಫ್ ಇನ್ಫರ್ಟಿಲಿಟಿ ಅಂದ್ರೆ ಹೇಗೆ, ಏನು ಎತ್ತ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ಬಹುತೇಕ ಈಗ ಫೆಲೋಪಿಯನ್ ಟ್ಯೂಬ್ಗಳು ಬ್ಲಾಕ್ಗಳು ಆಗಕ್ಕೆ ಏನ್ ಕಾರಣ ಅಂತ ಸುಮಾರು ಜನ ಬಂದು ನಮ್ಮಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಇನ್ಫೆಕ್ಷನ್ಸ್, PID, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಏನ್ ಕರಿತೀವಿ, ಅದೇ ಪ್ರಮುಖ ಕಾರಣ ಅಂತ ನಾವು ನಿಮ್ಗೆ ಹೇಳ್ತಾ ಇದೀವಿ. ಒಂದು ಈಗ ಈ ಕಾರಣಗಳನ್ನ ತಿಳ್ಕೊಂಡಿದ್ದೀರಿ. ನಾನು ಟ್ಯೂಬಲ್ ಪೆಟೆನ್ಸಿ ಟೆಸ್ಟ್ ಬಗ್ಗೆ ಆವಾಗಲೇ ಮಾತಾಡಿದ್ದೀನಿ. ಈಗ ಅದಕ್ಕೆ ಏನ್ ಟ್ರೀಟ್ಮೆಂಟು, ಹಾಗಾದ್ರೆ ಟ್ಯೂಬ್ಸ್ ಗಳಿಗೆ ಬ್ಲಾಕ್ ಆಗಿದ್ರೆ HSG ಟ್ರೀಟ್ಮೆಂಟೇ ಇಲ್ವಾ ಸರ್ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ಏನ್ ಮಾಡ್ತೀವಿ, ಟ್ಯೂಬ್ಸ್ ಗಳು ಬ್ಲಾಕ್ ಆಯ್ತು ಅಂತಂದ್ರೆ ಯಾವ ಮೋಡಲ್ಲಿ ಬ್ಲಾಕ್ಸ್ ಅಂತ ಬಂದಿದೆ ಅಂತ ನಾವು ಫಸ್ಟ್ ನಿರ್ಧಾರ ಮಾಡ್ತೀವಿ. ನಾನು ನಿಮ್ಗೆ ಹೇಳ್ದಾಗೆ HSG ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಅಂದ್ರೆ ಗರ್ಭಕೋಶದ ಕಡೆ ಇರೋ ಬ್ಲಾಕ್ ಗಳು ಬಂದ್ರೆ ಅದು ಅರೌಂಡ್ 60 to 70% ಸೆನ್ಸಿಟಿವ್ ಇರುತ್ತೆ. ಅಂದ್ರೆ ಎಷ್ಟೋ ಸರಿ ಏನಾಗಿರುತ್ತೆ, ಈ ಡೈನ ಪುಷ್ ಮಾಡ್ಬೇಕಾದ್ರೆ ಅದು ಹೋಗಿ ಸರಿಯಾಗಿ ಕಾರ್ನು ಇಂದ ಮುಂದಕ್ಕೆ ಸಾಗಕ್ಕೆ ಆಗಿರೋದಿಲ್ಲ. ಕಾನ್ಕ್ರೀಷನ್ಸ್ ಅಂತ ಕರೀತಾರೆ, ಅದರಿಂದ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ HSG ತಮ್ಗೇನಾದ್ರೂ ಈಗ ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಅಂತ ಬಂದಿದೆ ಅಂತ ಅಂದ್ರೆ ದ ನೆಕ್ಸ್ಟ್ ಬೆಟರ್ ಆಪ್ಷನ್ ಇಸ್ ಡೈರೆಕ್ಟ್ಲಿ IVF ಹೋಗೋದಲ್ಲ. ನೆಕ್ಸ್ಟ್ ಬೆಟರ್ ಆಪ್ಷನ್ ಇಸ್ ಹಿಸ್ಟೋಸ್ಕೋಪಿಕ್ ಗೈಡೆಡ್ ಟ್ಯೂಬಲ್ ಕ್ಯಾನ್ಯುಲೇಷನ್. ಅದ್ರ ಬಗ್ಗೆ ಮಾತಾಡೋಣ. ಅದಾದ ನಂತರ ಈ ಸಲೈನ್ ಇನ್ಫ್ಯೂಷನ್ ಸೋನೋಗ್ರಫಿ ಅಂತ SIS ಅಂತ ಮಾಡ್ತಾರೆ. ಅದರಲ್ಲಿ ನಿಮಗೆ ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಅಂತ ಬಂತು ಅಥವಾ ಟ್ಯೂಬಲ್ ಬ್ಲಾಕ್ ಅಂತ ಬಂತು ಅಂದ್ರೆ ನಿಮ್ಗೆ ಆಗ್ಲೇ ಹೇಳ್ದಂಗೆ ಸಲೈನ್ ಇನ್ಫ್ಯೂಷನ್ ಸೋನೋಗ್ರಫಿ ತುಂಬಾ ಇಂಡೈರೆಕ್ಟ್ ಮೆಥಡ್ ಆಫ್ ಟ್ಯೂಬಲ್ ಪೆಟೆನ್ಸಿ ಟೆಸ್ಟ್. ಏನ್ ಹಾಗಂದ್ರೆ ನಾವು ಒಂದು ಸಲೈನ್ ಅನ್ನ ಗರ್ಭಕೋಶದ ಒಳಗಡೆ ಪುಷ್ ಮಾಡಿ ಅದು ಪೆರಿಟೋನಿಯಲ್ ಕ್ಯಾವಿಟಿ ಒಳಗೆ ನೀರು ಬಂದಿದೆಯೋ ಇಲ್ವೋ ಅಂತ ಮಾತ್ರ ತಿಳ್ಕೊಂತೀವಿ. ಅಂತಂದ್ರೆ ಬಂದಿಲ್ಲ ಅಂತಂದ್ರೆ ಅಲ್ಟ್ರಾಸೌಂಡ್ ಅಲ್ಲಿ ಕಾಣ್ದಲ್ಲಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದೊಂದು ಇಂಡೈರೆಕ್ಟ್ ಮೆಥಡ್, ಡೈರೆಕ್ಟ್ ನೋಡಿದಾಗ ಆಗಲ್ಲ. ಸಲೈನ್ ಇನ್ಫ್ಯೂಷನ್ ಸೋನೋಗ್ರಫಿ ಬ್ಲಾಕ್ ಅಂತ ಬಂದ್ರು ಕೂಡ ದ ನೆಕ್ಸ್ಟ್ ಬೆಟರ್ ಆಪ್ಷನ್ ಇಸ್ ಲ್ಯಾಪ್ರೋಸ್ಕೋಪಿ ಅಂಡ್ ಹಿಸ್ಟೋಸ್ಕೋಪಿ. ಮೂರನೇದು ವಿಧಾನ ಲ್ಯಾಪ್ರೋಸ್ಕೋಪಿಲೇ ಬಂದಿದೆ ಅಂತ ಇಟ್ಕೊಳ್ಳಿ. ಲ್ಯಾಪ್ರೋಸ್ಕೋಪಿಲೇ ಬ್ಲಾಕ್ ಅಂತ ಬಂದಿದೆ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನೆಕ್ಸ್ಟ್ ಹೋಗೋಣ. ಸೊ ಇವಾಗ ನಿಮಗೆ 2 ಕಡೆ ಟ್ಯೂಬ್ಸ್ ಬ್ಲಾಕ್ ಆಗಿದೆ ಅಂತ ಬಂದಿದೆ. ನೆಕ್ಸ್ಟ್ ಏನು ಸರ್ಜರಿ ಪ್ಲಾನ್ ಮಾಡ್ತೀವಿ ಅಂತಂದ್ರೆ ನಾನು ನಿಮ್ಗೆ ಅವಾಗ್ಲೇ ಹೇಳಿದಾಗೆ ಫಾಲಿಕ್ಯುಲರ್ ಫೇಸ್ ಅಂದ್ರೆ ಮುಟ್ಟಾಗಿ 7ನೇ ದಿನದಿಂದ 11ನೇ ದಿನದವರೆಗೂ ಯಾವಾಗ ಬಂದ್ರು ಕೂಡ ನಾವು ನಿಮ್ಗೆ ಹಿಸ್ಟೋಸ್ಕೋಪಿಕ್ ಮತ್ತೆ ಲ್ಯಾಪ್ರೋಸ್ಕೋಪಿಕ್ ಕಂಬೈನ್ಡ್ ಆಗಿ ಪ್ಲಾನ್ ಮಾಡ್ತೀವಿ. ಯಾಕೆ ಪ್ಲಾನ್ ಮಾಡ್ತೀವಿ ಅಂತ ಹೇಳ್ತೀನಿ. ನಾವು ಗರ್ಭಕೋಶ ಒಳಗಡೆಯಿಂದ ಒಂದು ಸ್ಕೋಪ್ ಹಾಕ್ತಿವಲ್ಲ, ಅದನ್ನ ಹಿಸ್ಟೋಸ್ಕೋಪಿ ಅಂತ ಹೇಳ್ತೀವಿ. ಅಲ್ಲಿಂದ ಒಂದು ಕ್ಯಾನ್ಯುಲೇಷನ್ ಸೆಟ್ ಅಂತ ಪಾಸ್ ಮಾಡ್ತೀವಿ. ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ಸ್ಗೆ ಕ್ಯಾನ್ಯುಲೇಷನ್ ಸೆಟ್ ಅಂತ ಇರುತ್ತೆ. ಅದು 30 ಸೆಂಟಿಮೀಟರ್ ಲಾಂಗ್ ಕ್ಯಾನುಲಾ ಇರುತ್ತೆ ಅಂಡ್ 0.018 ಮೀಟರ್ ಒಂದು ಸ್ಟೀಲ್ ವೈರ್ ಕೊಟ್ಟಿರ್ತಾರೆ. ಅದನ್ನ ಅಷ್ಟು ತೆಳುವಾದ ವೈರ್ ಇರುತ್ತೆ. ಅದನ್ನ ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಇದ್ದ ಕಡೆ ಏನಾಗುತ್ತೆ, ಪಾಸ್ ಮಾಡ್ತಾ ಹೋಗ್ತೀವಿ. ಆ ಗೈಡ್ ವೈರ್ನ ಪಾಸ್ ಮಾಡ್ತಾ ಹೋಗ್ತೀವಿ. ಎಷ್ಟೋ ಸರಿ ಅದನ್ನ ಸರಿಯಾಗಿ ಗೈಡ್ ವೈರ್ನ ಪಾಸ್ ಮಾಡ್ದಲೇ ಇದ್ರೆ ಅಂದ್ರೆ ರೈಟ್ ಟ್ರ್ಯಾಕ್ ಅಲ್ಲಿ ಇಲ್ಲ ಅಂತಂದ್ರೆ ಏನಾಗುತ್ತೆ, ಅದು ಟ್ಯೂಬಲ್ ಎಂಡನ್ನ ಅಂದ್ರೆ ಆ ಗರ್ಭಕೋಶನ ತೂತ ಮಾಡಿ ಪೆರಿಟೋನಲ್ ಕ್ಯಾವಿಟಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ನಿಮ್ಗೆ ಅಂದ್ರೆ ಲ್ಯಾಪ್ರೋಸ್ಕೋಪಿಕ್ ಗೈಡೆಡ್ ಅಂದ್ರೆ ಮೇಲ್ಗಡೆಯಿಂದ ಲ್ಯಾಪ್ರೋಸ್ಕೋಪಿಯಿಂದ ನೋಡ್ಕೊಂತಾ ಇರ್ಬೇಕು. ಆಗಿಂದ ಹಾಗೆ ನಾವು ವೈರ್ನ ಸರಿಯಾಗಿ ಟ್ಯೂಬ್ಸ್ ಮುಖಾಂತರನೇ ಪಾಸ್ ಮಾಡ್ತಿದೀವ ಇಲ್ವಾ ಅಂತ ಹೇಳಿ ಲ್ಯಾಪ್ರೋಸ್ಕೋಪಿ ಮುಖಾಂತರ ಚೆಕ್ ಮಾಡ್ಕೊಂಡು ಅಂದ್ರೆ ಲ್ಯಾಪ್ರೋಸ್ಕೋಪಿಕ್ ಗೈಡೆಡ್ ಹಿಸ್ಟೋಸ್ಕೋಪಿಕ್ ಟ್ಯೂಬಲ್ ಕ್ಯಾನ್ಯುಲೇಷನ್ ಅಂತ ಮಾಡ್ತೀವಿ. ಈ ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಅಂತ ಬಂದಿದ್ ಕಡೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ತರ ಟ್ಯೂಬಲ್ ಬ್ಲಾಕ್ ಅಂತ ಬಂದಿದ್ ಕಡೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಕನ್ಸೀವ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾವು ಸುಮಾರು ನಮ್ಮ ಹಾಸ್ಪಿಟಲ್ ಅಲ್ಲಿ ಆನ್ ಆನ್ ಆವರೇಜ್ ತಿಂಗಳಿಗೆ 8ರಿಂದ 10 ನಮಗೆ ಈಗ ಟ್ಯೂಬಲ್ ಬ್ಲಾಕ್ಸ್ ಅಂತ ರೆಫರಲ್ಸ್ ಎಂಟ್ರೆಸ್ ಆಗಿರೋದ್ರ ರೆಫರಲ್ಸ್ ಬರ್ತಾ ಇರುತ್ತೆ. 8ರಿಂದ 10 ಕೇಸಸ್ ಮಾಡ್ತೀವಿ ತಿಂಗಳಿಗೆ. ಇದರಲ್ಲಿ ಐ ವಿಲ್ ಟೆಲ್ ಯು ಸುಮಾರು 6ರಿಂದ 8 ಜನಕ್ಕೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದೆ. ನಾವು ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಅಂತ ರೆಫರ್ ಮಾಡಿರೋ ಪೇಷಂಟ್ಸ್ಗೆ ಪ್ರಾಕ್ಸಿಮಲ್ ಟ್ಯೂಬಲ್ ಕ್ಯಾನ್ಯುಲೇಷನ್ ಮಾಡಿ ಆನಂತರ ಚೆಕ್ ಮಾಡಿ ಟ್ಯೂಬಲ್ ಪೆಟೆನ್ಸಿನ ಚೆಕ್ ಮಾಡಿ ಡೈ ಪುಷ್ ಮಾಡಿ ಚೆಕ್ ಮಾಡಿ ಬ್ಲಾಕ್ ಇದೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನ್ಯಾಚುರಲ್ ಆಗಿ ಸುಮಾರು 10ರಲ್ಲಿ 7 ಜನಕ್ಕೆ ಕನ್ಸೀವ್ ಆಗಿದೆ. ಇದು ಒಂದು ಮೆಥಡ್ ಅಂದ್ರೆ ಪ್ರಾಕ್ಸಿಮಲ್ ಟ್ಯೂಬಲ್ ಕ್ಯಾನ್ಯುಲೇಷನ್.
ನೆಕ್ಸ್ಟ್ ಕಾರಣ ಏನಿರಬಹುದು ಅಂತ. ಸೊ ನಾವು ಹೇಳಿದ್ವಿ ಲ್ಯಾಪ್ರೋಸ್ಕೋಪಿಲಿ ಗೈಡೆನ್ಸ್ ಅಲ್ಲಿ ನಾವು ನೋಡ್ತಾನೆ ಇರ್ತೀವಿ ಅಂತ ಹೇಳಿ. ನೋಡಿದಾಗ ಏನಾಗುತ್ತೆ, ಎಲ್ಲಿ ಬ್ಲಾಕ್ ಇದೆ ಅಂತ ಅಂದ್ರೆ ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಇದೆಯೋ ಅಥವಾ ಡಿಸ್ಟಲ್ ಟ್ಯೂಬಲ್ ಬ್ಲಾಕ್ ಇದೆ ಅಂತ ಗೊತ್ತಾಗುತ್ತೆ. ಈ ಡಿಸ್ಟಲ್ ಟ್ಯೂಬಲ್ ಬ್ಲಾಕ್ ಅಂತಂದ್ರೆ ಫಿಂಬ್ರಿಯಲ್ ಎಂಡ್ ಅಂತ ಕರಿತೀವಿ. ಎಷ್ಟೋ ಸರಿ ಏನಾಗಿರುತ್ತೆ, ಇನ್ಫೆಕ್ಷನ್ ಆದಾಗ ಈ ಫಿಂಬ್ರಿಯಗಳು ಒಂಥರ ಈ ಎಲೆಗಳ ಈ ಹೂವಿನ ಪೆಟಲ್ಸ್ ತರ ಇರುತ್ತೆ, ಅದೆಲ್ಲ ಹೋಗಿ ಒಂದೇ ತರ ಈ ತರ ಕ್ರಂಪಲ್ ಆಗೋಗ್ಬಿಡುತ್ತೆ. ಸೊ ಅದನ್ನ ಏನ್ ಮಾಡ್ತೀವಿ, ನಿಧಾನಕ್ಕೆ ಓಪನ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಎಸ್ ಫಿಂಬ್ರಿಯೋಪ್ಲಾಸ್ಟಿ. ಅಥವಾ ಅಲ್ಲಿ ಒಂದಕ್ಕೊಂದು ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಅದ್ ಹಾಗಾಗಿ ಏನಾದ್ರು ಅಂಟ್ಕೊಂಡಿದ್ರೆ ಅದನ್ನ ರಿಲೀಸ್ ಮಾಡ್ತೀವಿ. ಸೊ ಅಡೇಶಿಯೋಲೈಸಿಸ್ ಅಂತ ಕರಿತೀವಿ, ಅಡೇಶಿಯೋಲೈಸಿಸ್ ಮಾಡ್ತೀವಿ ಅಥವಾ ಫಿಂಬ್ರಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ. ಸೊ ಎಷ್ಟೋ ಸರಿ ಈ ತರ ಫಿಂಬ್ರಿಯೋಪ್ಲಾಸ್ಟಿ ಮಾಡಿದಾಗ ಕೂಡ ಕನ್ಸೀವ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ತಿಂಗಳಿಗೆ ಅರೌಂಡ್ 4 to 5 ಕೇಸಸ್ ಆಫ್ ಫಿಂಬ್ರಿಯೋಪ್ಲಾಸ್ಟಿಗಳನ್ನ ಮಾಡ್ತೀವಿ. ಅದಾದ ನಂತರ ಎಷ್ಟೋ ಸರಿ ಏನಾಗಿರುತ್ತೆ, ಫಿಂಬ್ರಿಯಾಗಳು ಒಂದಕ್ಕೊಂದು ಗಟ್ಟಿಗೆ ಅಂಟ್ಕೊಂಡು ಗರ್ಭಕೋಶದ ತುಂಬಾ ನೀರ್ ಅಂದ್ರೆ ಈ ಟ್ಯೂಬ್ಸ್ ತುಂಬಾ ನೀರ್ ತುಂಬಿಟ್ಟಿರುತ್ತೆ. ನಾನು ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಇದನ್ನ ಹೈಡ್ರೋಸಾಲ್ಫಿಂಗ್ಸ್ ಅಂತ ಕರೀತಾರೆ. ಏನಪ್ಪಾ ಟ್ಯೂಬ್ಸ್ ಗಳಲ್ಲಿ ಏನು ಕೆಲ್ಸಕ್ಕೆ ಬರೋದಿಲ್ವಾ ಅಂತ ಸುಮಾರು ಜನ ಕೇಳ್ತಾರೆ. ಹೈಡ್ರೋಸಾಲ್ಫಿಂಗ್ಸ್ ಅಲ್ಲಿ 3 ಇಂದ 4 ಗ್ರೇಡ್ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಗ್ರೇಡ್ ಅಂದ್ರೆ ಜಸ್ಟ್ ಕಾಯಿಲಿಂಗ್ ಅಂತ ಇರುತ್ತೆ. ಆಗ ಅಕಸ್ಮಾತ್ ಕಾಯಿಲಿಂಗ್ ಅಂತ ಇದ್ದು ಈ ತರ ಅಡೇಶೋಲೈಸಿಸ್ ಮಾಡಿ ಫಿಂಬ್ರಿಯೋಪ್ಲಾಸ್ಟಿ ಮಾಡಿ ಟ್ಯೂಬ್ಸ್ ನಾರ್ಮಲ್ ಆಗಿ ಅಚೀವ್ ಮಾಡ್ತು ಅಂತ ಅನ್ನೋದಾದ್ರೆ ಅವ್ರಿಗೂ ನ್ಯಾಚುರಲ್ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ಗ್ರೇಡ್ 3 ಗ್ರೇಡ್ 4 ಅಂತ ನಾವೇನ್ ಮಾಡ್ತೀವಿ, ಪೇಷಂಟ್ಸ್ ಕರೆದು ತೋರಿಸ್ತೀವಿ. ನೋಡಪ್ಪ ಈ ತರ ಇದೆ, ಹೈಡ್ರೋಸಾಲ್ಫಿಂಗ್ಸ್ ನ ನಾವು ಏನು ಮಾಡಕ್ ಬರೋದಿಲ್ಲ. ಅಕಸ್ಮಾತ್ ಫಿಂಬ್ರಿಯೋಪ್ಲಾಸ್ಟಿ ಮಾಡಿ ಟ್ಯೂಬ್ಸ್ ಓಪನ್ ಮಾಡಿದ್ರು ಕೂಡ ಒಳಗಡೆ ಮ್ಯೂಕೋಸಲ್ ಲೇಯರ್ ಏನಾಗಿರುತ್ತೆ, ಡ್ಯಾಮೇಜ್ ಆಗೋಗಿರುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, ಅದೇನಾದ್ರು ಅಕಸ್ಮಾತ್ ರಿಪೇರಿ ಮಾಡ್ತು ಅಂತ ಇಟ್ಕೊಳ್ಳಿ, ಅದರಲ್ಲಿ ಪ್ರೆಗ್ನೆನ್ಸಿ ನಿಲ್ಲ ಚಾನ್ಸಸ್ ಅಂದ್ರೆ ಎಕ್ಟಾಪಿಕ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಬದಲು ನಾವು ಸ್ಯಾಲ್ಫಿಂಗಾಸ್ಟಮಿ ಅಂತ ಮಾಡಿ, ಅಂದ್ರೆ ಆ ನೀರಲ್ಲಿರೋ ಆ ಟ್ಯೂಬ್ಸ್ ಅಲ್ಲಿ ತುಂಬಿರೋ ನೀರ್ನೆಲ್ಲ ಹೊರಗೆ ಹಾಕಿ ಪ್ರಾಕ್ಸಿಮಲ್ ಟ್ಯೂಬಲ್ ಕ್ಲಿಪ್ಪಿಂಗ್ ಅಂತ ಪೇಷಂಟ್ಸ್ ಹೇಳಿ ಪ್ರಾಕ್ಸಿಮಲ್ ಟ್ಯೂಬಲ್ ಕ್ಲಿಪ್ಪಿಂಗ್ ಅಂತ ಮಾಡ್ತೀವಿ. ಇದು ಮಾಡಿದ್ರೆ ನಿಮ್ಗೆ IVF ನೆಕ್ಸ್ಟ್ ಆಪ್ಷನ್. ಬಟ್ ಎಕ್ಟಾಪಿಕ್ ಆಗಿ ಟ್ಯೂಬ್ಸ್ ಎಮರ್ಜೆನ್ಸಿ ಆಗಿ ಬರೋದಕ್ಕಿಂತ ಇದು ಪ್ರಾಕ್ಸಿಮಲ್ ಟ್ಯೂಬಲ್ ಕ್ಲಿಪ್ಪಿಂಗ್ ವಿತ್ ಸ್ಯಾಲ್ಫಿಂಗಾಸ್ಟಮಿ ಬೆಟರ್ ಆಪ್ಷನ್. ಅಥವಾ ಟ್ಯೂಬ್ಸ್ ಬಾರಿ ಊದ್ಕೊಂಡಿರುತ್ತೆ, ಗ್ರೇಡ್ 4 ಹೈಡ್ರೋಸಾಲ್ಫಿಂಗ್ಸ್ ಇದೆ, ಏನು ಕೆಲಸಕ್ಕೆ ಬರೋದಿಲ್ಲ, ಡೆನ್ಸ್ ಅಡೇಷನ್ಸ್ ಇದೆ ಅಂತಂದ್ರೆ ಟ್ಯೂಬ್ಸ್ ಕೂಡ ತೆಗಿಬೇಕಾಗತ್ತೆ. ಏನು ಕೆಲಸ ಇಲ್ಲ ಅಂತಂದ್ರೆ ಅದು ಸುಮ್ಮನೆ ನಮ್ಗೆ ಈಗ ಯಾವಾಗ ಟ್ಯೂಬ್ಸ್ ತೆಗಿತೀವಿ ಗ್ರೇಡ್ 4 ಹೈಡ್ರೋಸಾಲ್ಫಿಂಗ್ಸ್ ಅಲ್ಲಿ ಅಂದ್ರೆ, ಒಂದ್ ವೇಳೆ ಅಕಸ್ಮಾತ್ ನಾವು IVF ಮಾಡ್ತು ಅಂತ ಇಟ್ಕೊಳ್ಳಿ. IVF ಮಾಡಿದಾಗ ನಾವು ಯೋನಿ ಮುಖ ಅಂದ್ರೆ ಟ್ರಾನ್ಸ್ವಜೈನಲ್ oocyte ರಿಟ್ರೀವಲ್ ಮಾಡ್ಬೇಕಾದ್ರೆ ಆ ಫ್ಲೂಯಿಡ್ ಏನಾದ್ರು ಸಿಕ್ಕಾಗ್ತು ಅಂದ್ರೆ, ಹೈಡ್ರೋಸಾಲ್ಫಿಂಗ್ಸ್ ಫ್ಲೂಯಿಡ್ ಏನಾದ್ರು ಬಂತು ಅಂತಂದ್ರೆ ಅದು ಇಟ್ ಇಸ್ ಟಾಕ್ಸಿಕ್ ಟು ಎಂಬ್ರಿಯೋಸ್. ಅಂದ್ರೆ ಆ ಫ್ಲೂಯಿಡ್ ಏನಿರುತ್ತೆ ಅದು ನಮ್ಮ ಭ್ರೂಣಗಳನ್ನ ಬೆಳೆಯಕ್ ಬಿಡೋದಿಲ್ಲ. ಸೊ ಹಾಗಾಗಿ ಅಂತ ಟೈಮಲ್ಲಿ ಏನ್ ಮಾಡ್ತೀವಿ, ನಾವು ಪೇಷಂಟಿಗೆ ಕೌನ್ಸಿಲ್ ಮಾಡಿ ಆ ಟ್ಯೂಬ್ಸ್ ನ ಕೂಡ ತೆಗಿತೀವಿ. ಅಂದ್ರೆ ಗ್ರೇಡ್ 4 ಸಿವಿಯರ್ ಹೈಡ್ರೋಸಾಲ್ಫಿಂಗ್ಸ್ ಇದ್ರೆ ಈ ತರ ಆಪ್ಷನ್ಸ್ ಇದೆ. ಇದು ವೇರಿಯಸ್ ಟ್ಯೂಬಲ್ ಸರ್ಜರೀಸ್. ಸೊ ಹಾಗಾಗಿ ನಿಮ್ಗೇನಾದ್ರೂ ಟ್ಯೂಬ್ಸ್ ಬ್ಲಾಕ್ ಆಗಿದೆ ಅಂತ ಬಂತು, ದಯವಿಟ್ಟು ನಿರಾಶರಾಗೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಗೆ ಬನ್ನಿ, ಪ್ರಾಕ್ಸಿಮಲ್ ಟ್ಯೂಬಲ್ ಕ್ಯಾನ್ಯುಲೇಷನ್ ಮಾಡ್ತೀವಿ, ಫಿಂಬ್ರಿಯೋಪ್ಲಾಸ್ಟಿ ಮಾಡ್ತೀವಿ, ಸ್ಯಾಲ್ಫಿಂಗಾಸ್ಟಮಿ ಮಾಡ್ತೀವಿ, ಹೈಡ್ರೋಸಾಲ್ಫಿಂಗ್ಸ್ ಟ್ರೀಟ್ಮೆಂಟ್ ಕೊಡ್ತೀವಿ. ಹಾಗಾಗಿ ಇದ್ರ ಉಪಯೋಗ ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.